ನಿನ್ನ ವಿಶ್ವಾಸವೇ ನಿನ್ನನ್ನ ಸ್ವಸ್ಥ ಮಾಡಿದೆ. ಮಾರ್ಕನು ಬರೆದಂತ ಶುಭ ಸಂದೇಶ 10ನೇ ಅಧ್ಯಾಯ 52ನೇ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೊಂದು ದಿನ ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನ ಸಮೀಪಿಸುತ್ತಿದ್ದಾಗ ಒಬ್ಬ ಕುರುಡನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷಾಟನೆ ಮಾಡುತ್ತಿದ್ದನು. ದಿನನಿತ್ಯ ಅವನು ಕತ್ತಲೆಯಲ್ಲೇ ಜೀವಿಸುತ್ತಾ ಬದುಕಲು ಅಪರಿಚಿತರ ದಯೆಯನ್ನು ಸಹಾಯವನ್ನು ಅವಲಂಬಿಸುತ್ತಿದ್ದನು. ಆದರೆ ಒಂದು ದಿನ ಅಲ್ಲಿ ಏನೋ ವಿಶೇಷ ನಡೆಯುತ್ತಿತ್ತು. ಜನರ ದೊಡ್ಡ ಗುಂಪು ಹಾದು ಹೋಗುವ ಶಬ್ದ ಅವನ ಕಿವಿಗೆ ಕೇಳಿಸಿತು. ಎಂದಿಗಿಂತಲೂ ಜೋರಾಗಿದ್ದಂತಹ ಆ ಜನಜಂಗುಳಿ, ಅಲ್ಲಿ ಏನೋ ಸಂಭ್ರಮ ಎನ್ನುವಂತಹ ವಾತಾವರಣ, ಆ ಕುರುಡನಿಗೆ ಏನೋ ಒಂದು ಕುತೂಹಲ. ಅಲ್ಲಿದ್ದಂತಹ ಜನರನ್ನ ಈ ಕುರುಡನಾದಂತಹ ಬರತಿಮೋಯನನು ವಿಚಾರಿಸಿದಾಗ, ಜನರು ಇಲ್ಲಿ ನಜರೇತಿನ ಯೇಸು ಈ ದಾರಿಯಲ್ಲಿ ಹೋಗುತ್ತಿದ್ದಾರೆ, ಆದ ಕಾರಣ ಇಷ್ಟೊಂದು ಜನಜಂಗುಳಿ ಪ್ರಭು ಯೇಸುವನ್ನ ಹಿಂಬಾಲಿಸುತ್ತಿದ್ದಾರೆ ಎಂದು ನುಡಿದರು. ಆ ಕ್ಷಣದಲ್ಲಿ ಆ ಕುರುಡನಾದ ಬರತಿಮೋಯನನಿಗೆ ಆಸೆಯ ಕಿರಣ ಮೂಡಿತು. ಅವನ ಕಣ್ಗಳಿಗೆ ಕಾಣದಿದ್ದರೂ ಅವನ ಹೃದಯಕ್ಕೆ ಏನೋ ದೊಡ್ಡದು ಸಂಭವಿಸಲಿದೆ ಎಂಬುದು ಅರಿವಾಯಿತು. ತಕ್ಷಣ ಕುರುಡನಾದಂತಹ ಬರತಿಮೋಯನನು, ಯೇಸುವೆ, ದಾವೀದ ಕುಲಪುತ್ರನೇ, ನನ್ನ ಮೇಲೆ ಕರುಣೆ ತೋರು ಎಂಬುದಾಗಿ ಗಟ್ಟಿಯಾಗಿ ಜೋರಾಗಿ ಕೂಗತೊಡಗಿದನು. ಅವನ ಸುತ್ತಲೂ ನೆರೆದಿದ್ದಂತ ಜನರು ಈ ಕುರುಡನಾದಂತಹ ಬರತಿಮೋಯನನ್ನ ನೋಡಿ, ಸುಮ್ಮನಿರು, ಕೂಗಾಡಬೇಡ ಎಂಬುದಾಗಿ ಅವನನ್ನ ಗದರಿಸಿದರು. ಆದರೆ ಅವನು ಮೌನವಾಗಿರಲು ನಿರಾಕರಿಸಿದನು. ಬದಲಿಗೆ ಕುರುಡನಾದಂತ ಬರತಿಮೋಯನನು ಇನ್ನೂ ಗಟ್ಟಿಯಾಗಿ ಕಿರುಚಿದನು. ಅವನ ಹತಾಶೆಯು ಧೈರ್ಯಶಾಲಿ ನಂಬಿಕೆಯಾಗಿ ಬದಲಾಗಿತ್ತು. ಅವನ ಕೂಗು ಕೇಳಿದಂತಹ ಪ್ರಭು ಯೇಸು ಅಲ್ಲಿಯೇ ನಿಂತರು. ಇಡೀ ದೊಡ್ಡ ಜನಸಮೂಹದಲ್ಲಿ ಆ ಪಟ್ಟು ಬಿಡದ ನಂಬಿಕೆಯಿಂದ ಕೂಡಿದ ಮನುಷ್ಯನ ಧ್ವನಿ ಯೇಸುವಿನ ಗಮನವನ್ನ ಸೆಳೆದಿತ್ತು. ಪ್ರಭು ಯೇಸು ಅವನನ್ನ ತನ್ನ ಬಳಿಗೆ ಕರೆಯಲು ಹೇಳಿದರು. ನಾನು ನಿಮಗೆ ಏನು ಮಾಡಬೇಕು ಎಂದು ನೀನು ಬಯಸುತ್ತಿ ಎಂಬುದಾಗಿ ಕ್ರಿಸ್ತ ಯೇಸು ಕುರುಡನಾದ ಬರತಿಮೋಯನನ್ನ ಕೇಳಿದರು. ಅದಕ್ಕೆ ಆ ಕುರುಡನು ಸರಳವಾದ ನಂಬಿಕೆಯಿಂದ, ಕರ್ತನೇ, ನನಗೆ ದೃಷ್ಟಿಯನ್ನ ನೀಡಿರಿ ಎಂದು ಕೇಳಿದನು. ಆಗ ಯೇಸು ಪ್ರಭು ಅವನಿಗೆ, ನಿನ್ನ ವಿಶ್ವಾಸವೇ ನಿನ್ನನ್ನ ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ಕತ್ತಲೆಯಲ್ಲಿ ಕುಳಿತುಕೊಳ್ಳುತ್ತಿದ್ದ ಮನುಷ್ಯ ಈಗ ಬೆಳಕನ್ನ ಕಂಡನು. ಕುರುಡ ಬರತಿಮೋಯನನ ಜೀವನವು ಬದಲಾಯಿತು. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಆಧುನಿಕ ಜೀವನಕ್ಕೆ ಈ ದಿನದ ದೇವರ ವಾಕ್ಯ ನಮ್ಮ ಬಾಳಿನಲ್ಲಿ ಅನ್ವಯಿಸುವುದೇನೆಂದರೆ, ಮೊದಲನೆಯದು ಗುರಿ. ನಮ್ಮ ಜೀವನದಲ್ಲಿ ಗುರಿ ಮುಖ್ಯ. ಅಂದು ಕುರುಡ ಕೂಗಿದಾಗ ಜನರು ಸುಮ್ಮನಿರು ಎಂದು ಗದರಿಸಿದರು. ಇಂದು ಸಹ ನಾವು ಹೊಸದಾಗಿ ಏನನ್ನಾದರೂ ಮಾಡಲು ಹೋದಾಗ, ನ್ಯಾಯದ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದಾಗ ಈ ಸಮಾಜ ಸುಮ್ಮನಿರು ಎಂದು ಗದರಿಸುತ್ತದೆ. ಕೂಗಾಡಬೇಡ, ಇದು ನಿನ್ನಿಂದ ಸಾಧ್ಯವಿಲ್ಲ ಎಂದು ನಮ್ಮನ್ನ ನಿರುತ್ಸಾಹಗೊಳಿಸಬಹುದು. ಪ್ರಿಯ ಸ್ನೇಹಿತರೆ, ಯಾವಾಗ ನಮ್ಮ ಗುರಿ ಮತ್ತು ನಂಬಿಕೆ ಸ್ಪಷ್ಟವಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ಜನರ ನಕಾರಾತ್ಮಕ ಟೀಕೆಗಳಿಗೆ ಕಿವಿಗೊಡುವ ಅವಶ್ಯಕತೆಯೇ ಇರುವುದಿಲ್ಲ. ಎರಡನೆಯದು ಸಮಯ ಪ್ರಜ್ಞೆ. ಪ್ರಿಯ ದೇವ ಜನರೇ, ಪ್ರಭು ಯೇಸು ಆ ದಾರಿಯಲ್ಲಿ ಹೋಗುತ್ತಿದ್ದಾರೆ ಎಂದು ತಿಳಿದ ಕ್ಷಣ ಕುರುಡನಾದಂತ ಬರತಿಮೋಯನನು ಕಾರ್ಯಪ್ರವರ್ತನಾಗುತ್ತಾನೆ. ಈ ಅವಕಾಶ ಕೈತಪ್ಪಿದ್ದರೆ ಮತ್ತೆಂದಿಗೂ ಸಿಗುವುದಿಲ್ಲ ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಪ್ರಿಯರೇ, ಜೀವನದಲ್ಲಿ ಅವಕಾಶಗಳು ಯಾವಾಗಲೂ ಬಾಗಿಲು ತಟ್ಟುವುದಿಲ್ಲ. ಸರಿಯಾದ ಸಮಯ ಬಂದಾಗ ನಾವು ಎಚ್ಚೆತ್ತುಕೊಂಡಾಗ ಮಾತ್ರ, ಪ್ರಯತ್ನ ಪಟ್ಟಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನ ಕಾಣಲು ಸಾಧ್ಯ. ಮೂರನೆಯದು ಅಚಲವಾದ ಪ್ರಯತ್ನ ಮತ್ತು ಹಠ. ಜನರು ಸುಮ್ಮನಿರು ಎಂದು ಹೇಳಿದ್ದಷ್ಟು ಅವನು ಇನ್ನೂ ಹೆಚ್ಚಾಗಿ ಜೋರಾಗಿ ಕೂಗತೊಡಗಿದನು. ತನ್ನ ಹಠವನ್ನ ಬಿಡಲಿಲ್ಲ. ಸವಾಲುಗಳು ಎದುರಾದಾಗ, ಯಾರು ನಮಗೆ ಬೆಂಬಲ ನೀಡದಿದ್ದಾಗ ನಾವು ನಮ್ಮ ಪ್ರಯತ್ನವನ್ನ ಇನ್ನೂ ಹೆಚ್ಚಿಸಬೇಕು. ಜೀವನದಲ್ಲಿ ಹಠವಿದ್ದರೆ ಮಾತ್ರ ಅಸಾಧ್ಯವಾದದ್ದನ್ನ ಸಾಧಿಸಬಹುದು. ನಾಲ್ಕನೆಯದು ಸ್ಪಷ್ಟತೆ. ಪ್ರಭು ಯೇಸು ನಿಮಗೆ ಏನು ಬೇಕು ಎಂದು ಕೇಳಿದಾಗ ಅವನು, ನನಗೆ ದೃಷ್ಟಿ ಬೇಕು ಎಂದು ನೇರವಾಗಿ ಸ್ಪಷ್ಟವಾಗಿ ಪ್ರಭು ಯೇಸುವನ್ನ ಕೇಳಿದನು. ಕುರುಡನಾದಂತಹ ಬರತಿಮೋಯನನು ಗೊಂದಲಕ್ಕೊಳಗಾಗಲಿಲ್ಲ. ನಾವು ದೇವರಿಗಾಗಲಿ ಅಥವಾ ಜೀವನದ ಗುರಿಗಾಗಲಿ ಏನನ್ನು ಕೇಳುತ್ತಿದ್ದೇವೆ ಎಂಬ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಬೇಕಾಬಿಟ್ಟಿ ಆಸೆಗಳಿಗಿಂತ ನಮಗೆ ನಿಜವಾಗಿ ಏನು ಅಗತ್ಯವಿದೆಯೋ ಎಂಬುದನ್ನ ನಾವು ತಿಳಿದುಕೊಳ್ಳಬೇಕು. ಅದರ ಮೇಲೆ ಗಮನ ಹರಿಸಬೇಕು. ಐದನೆಯದು ನಂಬಿಕೆಯೇ ನಮ್ಮ ಶಕ್ತಿ. ಪ್ರಿಯ ಸಹೋದರ ಸಹೋದರಿಯರೇ, ಕಣ್ಣು ಕಾಣದಿದ್ದರೂ
ಅವನು ಯೇಸು ಸ್ವಾಮಿಯ ಮೇಲಿಟ್ಟಂತಹ ನಂಬಿಕೆ ಮುಖ್ಯ ಅಲ್ಲವೇ? ಆ ನಂಬಿಕೆಯೇ ಅವನಿಗೆ ದೃಷ್ಟಿ ನೀಡಿತು. ಪರಿಸ್ಥಿತಿಗಳು ಎಷ್ಟು ಕತ್ತಲೆಯಿಂದ ಕೂಡಿದ್ದರೂ, ಎಷ್ಟು ಸಂಕಟಗಳಿದ್ದರೂ ಒಳ್ಳೆಯದಾಗುತ್ತದೆ ಎಂಬ ಸಕಾರಾತ್ಮಕ ನಂಬಿಕೆ ನಮ್ಮನ್ನ, ಅದೆಂತಹ ಪರಿಸ್ಥಿತಿ ಇದ್ದರೂ ನಮ್ಮನ್ನ ಆ ಪರಿಸ್ಥಿತಿಯಿಂದ ನಮ್ಮನ್ನ ಹೊರತರುತ್ತದೆ. ಜಗತ್ತು ನಿಮ್ಮ ಧ್ವನಿಯನ್ನ ಅಡಗಿಸಲು ಪ್ರಯತ್ನಿಸಿದಾಗ, ನೀವು ಇನ್ನೂ ಗಟ್ಟಿಯಾಗಿ ನಿಂತಾಗ ನಿಮ್ಮ ಪ್ರಯತ್ನ, ನಿಮ್ಮ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪ್ರಾರ್ಥಿಸೋಣವೇ. ನಂಬಿಕೆಯ ನಾಯಕನಾದಂತಹ ಪ್ರಭು ಯೇಸುವೆ, ಅಂದು ಹುಟ್ಟು ಕುರುಡನಾದಂತಹ ಪರತಿಮೋಯನಿಗೆ ದೃಷ್ಟಿ ನೀಡಿ ಗುಣಪಡಿಸಿದಂತೆ ಇಂದು ನಮ್ಮ ಜೀವನದ ಸಮಸ್ಯೆಗಳಿಂದ ಬಿಡುಗಡೆ ನೀಡಿರಿ ಯೇಸುವೆ. ಅಂದು ಕತ್ತಲಲ್ಲಿದ್ದಂತಹ ಅವನ ಬಾಳಿನಲ್ಲಿ ಬೆಳಕು ನೀಡಿದಂತೆ ಇಂದು ನಮ್ಮ ಬಾಳಿನ ಅಂಧಕಾರವನ್ನ ತೊಲಗಿಸಿ ಬೆಳಕನ್ನ ನೀಡಿರಿ ಪ್ರಭುವೆ. ನಿಮ್ಮ ಅದ್ಭುತಗಳನ್ನ ನಮ್ಮ ಜೀವನದಲ್ಲಿ ನಾವು ಸಹ ಕಾಣುವಂತಹ ಭಾಗ್ಯವನ್ನ ನಮ್ಮ ಕಣ್ಣುಗಳಿಗೆ ನೀಡಿರಿ ಎಂಬುದಾಗಿ ನಮ್ಮ ನಂಬಿಕೆ ನಾಯಕನಾದಂತ ಯೇಸು ಸ್ವಾಮಿಯ ಅತ್ಯುನ್ನತ ಪರಮೋನ್ನತ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ನಿತ್ಯಕ್ಕೂ ಸದಾ ಜೀವಿಸುವಂತ ಸ್ವರ್ಗೀಯ ತಂದೆ ದೇವರೇ, ಆಮೆನ್.